ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನೋಡ್ತಾ ಇದ್ದಂಗೆ ಈ 2025 ಕೊನೆ ಬಂದೇ ಬಿಡ್ತು ಅಲ್ವಾ? ಡಿಸೆಂಬರ್ ಬಂದೇ ಬಿಡ್ತು. ಲೈಫ್ ಏನಾದರೂ ಚೇಂಜ್ ಆಗಿದೆಯಾ ನೋಡ್ಕೊಳ್ಳಿ, ಒಂದ್ಸಲ ಮೆಲುಕು ಹಾಕ್ಕೊಳ್ಳಿ. ಜಾನ್ವರಿ 2025 ಸ್ಟಾರ್ಟ್ ಆದಾಗ ನಿಮ್ಮ ಜೀವನ ಹೇಗಿತ್ತು, ಈಗ ಹೇಗಿದೆ, ಅದೇ ಥರ ಇದೆಯಾ? ಏನಾದರೂ ಚೇಂಜ್ ಆಗಿದೆಯಾ? ಆ ಬದಲಾವಣೆ ಅನ್ನೋದು ಒಳ್ಳೆಯದಾಗಿ ಬದಲಾವಣೆ ಆಗಿದೆಯಾ? ಇನ್ನೂ ನಿಮ್ಮ ಪರಿಸ್ಥಿತಿ ಹದಗೆಟ್ಟಿದೆಯಾ? ಹೇಗಾಗಿದೆ ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಪರಿಸ್ಥಿತಿ, ನಿಮ್ಮ ಆರೋಗ್ಯ, ನಿಮ್ಮ ರಿಲೇಷನ್ಶಿಪ್ಸು, ನಿಮ್ಮ ವೃತ್ತಿ ಮತ್ತು ನಿಮ್ಮ ಹಣಕಾಸಿನ ವ್ಯವಹಾರಗಳು ಎಲ್ಲ ಹೇಗಿದೆ? ಒಂದು ಸಲ ನೋಡ್ಕೊಳ್ಳಿ. ಯಾಕೆಂದರೆ ವರ್ಷ ಕಳೀತಾನೆ ಇರುತ್ತೆ, ಹೊಸ ವರ್ಷ ಬರ್ತಾನೆ ಇರುತ್ತೆ, ನಾವು ರೆಸಲ್ಯೂಷನ್ಸ್ ಮಾಡ್ಕೊಳ್ತಾನೆ ಇರ್ತೀವಿ. ಮತ್ತೆ ಹಳೆ ವರ್ಷ ಆಗ್ಬಿಡುತ್ತದು, ನಮ್ಮ ರೆಸಲ್ಯೂಷನ್ ಹಾಗೆ ಉಳ್ಕೊಂಡಿರುತ್ತೆ. ನಮ್ಮ ಗೋಲ್ಸ್ ಯಾವುದು ನಮ್ಗೆ ಅಚೀವ್ ಆಗ್ತಾ ಇರಲ್ಲ. ಹೀಗೆ ಹೋಗ್ತಾ ಇದ್ದರೆ ಜೀವನದಲ್ಲಿ ಒಂದು ಹೊಸತನ ಅನ್ನೋದು ಬರೋದು ಯಾವಾಗ? ಸೊ ಅದಕ್ಕೆ ಅವಕಾಶ ಈಗ ಸಿಕ್ಕಿದೆ. ಸೊ ನೀವೆಲ್ಲರೂ ಕಾಯ್ತಾ ಇದ್ದಂತಹ 12/12 ಪೋರ್ಟಲ್ ಬಂದೇ ಬಿಡ್ತು. ಈ ವರ್ಷದ 2025ನ ಕೊನೆಯ ಪೋರ್ಟಲ್ ಆಗಿದೆ ಇದು. ಹಾಗಾಗಿ ಇಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂದರೆ 12/12 ಅಂದ್ರೇ ಹಳೆಯದನ್ನು ಬಿಟ್ಟು ಒಂದು ಹೊಸದನ್ನು ಶುರು ಮಾಡುವಂಥ ಸಮಯ ಅಂತ ಅರ್ಥ. 1-2 ಅಂತ ಅಂದರೆ ಅದು 2 ಸಲ ಬಂದಿದೆ. 1-2 ಅಂದರೆ ಅದೇ ಇದರ ಅರ್ಥ. ಅಷ್ಟೇ ಅಲ್ಲದೆ 2025 ಅಂದರೆ 2+2+5 ಅಂದರೆ 9 ಅಂದರೆ ಲಾಸ್ಟ್ ನಂಬರ್. 2026 ಅಂದರೆ 2+0+2+6 ಅಂದರೆ 10 ಆಗುತ್ತೆ. ಅಂದರೆ 1 ಅಂದರೆ ಹೊಸ ಶುರುವಾತು ಅಂತ ಅರ್ಥ. ಸೊ ನಾವು ಎಲ್ಲರೂ ಇಲ್ಲಿಗೇ ನಮ್ಮ ಹಳೆಯದನ್ನೆಲ್ಲ ಬಿಟ್ಟು ಹೊಸದನ್ನು ಶುರು ಮಾಡಿಕೊಳ್ಳುವಂಥ ಸಮಯ. ಸೊ ಇದನ್ನು ಇನ್ನೂ ನಿಮಗೆ ಡೀಟೇಲ್ಡ್ ಆಗಿ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ತುಂಬ ಒಳ್ಳೆ ಮಾಹಿತಿಯನ್ನು ತೊಗೊಂಡು ಬರ್ತಾ ಇರ್ತೀನಿ ನಿಮಗೋಸ್ಕರ, ನಿಮ್ಮ ಜೀವನ ಸರಿ ಹೋಗೋಕ್ಕೋಸ್ಕರ. ಸೊ ಯಾವುದನ್ನು ಮಿಸ್ ಮಾಡ್ಕೋಬಾರ್ದಲ್ವಾ? ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಅಂದರೆ, ಮುಂದಿನ ವಾರ ತುಂಬ ಹತ್ತಿರದಲ್ಲೇ ನಿಮಗೆ ಎಲ್ಲರೂ ಕಾಯ್ತಾ ಇದ್ದಂತಹ ಹೋಪನೋಪನೋ ಸರ್ಟಿಫಿಕೇಷನ್ ಕೋರ್ಸ್ ನಡೀತಾ ಇದೆ. ಸೊ ಯಾರೆಲ್ಲ ನೀವು ಹೀಲರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ, ನನ್ನ ಥರ ಹೀಲರ್ ಆಗಿ ಎಷ್ಟೋ ಜನಕ್ಕೆ ಹೀಲಿಂಗ್ ಮಾಡಿ ಅವರ ಜೀವನದಲ್ಲಿ ಅವರಿಗೆ ಒಂದು ಚೇಂಜನ್ನು ತಂದು ಅವರನ್ನು ಕರ್ಮಗಳಿಂದ ವಿಮುಕ್ತರನ್ನು ಮಾಡುವಂಥ ಪುಣ್ಯ ಕಾರ್ಯ ಮಾಡೋರು ನೀವಾಗಿರಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತ ಅವಕಾಶ ಇದೆ. ಬನ್ನಿ, ವಾಟ್ಸಾಪಲ್ಲಿ ಬಂದು ಡೀಟೇಲ್ಸ್ ಕೇಳಿ, ನಾನು ಹೇಳ್ತೀನಿ. ಸೊ ಸೇರಿಕೊಂಡು ನಿಮ್ಮ ಲೈಫಲ್ಲೂ ಬದಲಾವಣೆಯನ್ನು ತಂದುಕೊಂಡು ಬೇರೆಯವರ ಲೈಫಲ್ಲೂ ಬದಲಾವಣೆಯನ್ನು ತನ್ನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ನನ್ನ ಟಾಪಿಕನ್ನು ಮತ್ತೆ ಶುರು ಮಾಡ್ತಾ ಇದ್ದೀನಿ. ಸೊ ಹೋಪನೋಪನೋ ಸರ್ಟಿಫಿಕೇಷನ್ ಹೀಲರ್ಸ್ ಕೋರ್ಸ್ ಬಗ್ಗೆ ಸರ್ಟಿಫಿಕೇಟು ಸಿಗುತ್ತೆ ನಿಮಗೆ. ಆಮೇಲೆ ನಿಮಗೆ ರೆಕಾರ್ಡಿಂಗ್ ಸಿಗುತ್ತೆ. ಎಲ್ಲ ರೀತಿಯಾದ ಟ್ರೈನಿಂಗ್ ಮಾಡಿರ್ತೀನಿ. ನನ್ನ ಜೊತೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತೀರಾ. ಈ ಥರ ಇನ್ನೂ ಅದ್ಭುತವಾದ ವಿಷಯಗಳಿರುತ್ತೆ. ಬನ್ನಿ, ವಾಟ್ಸಪ್ಪಲ್ಲಿ ಹೇಳ್ತೀನಿ, ಓಕೆನಾ? ಸೊ ಈಗ 12/12 ಪೋರ್ಟಲ್ ಬಗ್ಗೆ ಬರೋಣ. ಸೊ 12/12 ಅಂದರೆ ಇಲ್ಲಿ ಈ ವರ್ಷದ ಕೊನೆ ಒಂದು ವಿಷಯ. ಇನ್ನೊಂದು ಈ 2025 ಅಂದರೆ 9 ನಾನು ಆವಾಗಲೇ ಹೇಳ್ದಂಗೆ. ಅಂದರೆ ಈ ಕೊನೆ ಆಗಿರೋದ್ರಿಂದ 9 ಅನ್ನೋದೂ ಕೊನೆ, 2025ನ ಕೊನೆಯ ತಿಂಗಳು, ಕೊನೆಯ ಪೋರ್ಟಲ್ ಎಲ್ಲ ಕೊನೆ. ಸೊ ಹಾಗಿದ್ದಾಗ ನಾವೇನು ಮಾಡಬೇಕು? ನಮ್ಮಲ್ಲಿ ಏನನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಒಂದು ಸಲ ಯೋಚನೆ ಮಾಡಿ ಕೂತ್ಕೊಂಡು, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಆಲೋಚನೆಯ ವಿಧಾನದಲ್ಲಿ, ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಎಮೋಷನ್ಸಲ್ಲಿ ಯಾವ ರೀತಿಯಾದ ಬದಲಾವಣೆ ಮಾಡ್ಕೋಬೇಕು. ಬೇರೆ ಎಲ್ಲ ಬಿಟ್ಬಿಡಿ. ನಿಮ್ಮ ಫ್ಯಾಮಿಲಿ ಬಿಟ್ಬಿಡಿ. ನಿಮ್ಮ ಫ್ಯಾಮಿಲಿಯಲ್ಲಿರೋ ಪ್ರಾಬ್ಲಮ್ಸನ್ನು ಸದ್ಯಕ್ಕೆ ತಲೆಯಿಂದ ತೆಗೆದುಹಾಕಿ ನಿಮ್ಮಲ್ಲಿ ಯಾವ ಥರದ ಬದಲಾವಣೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ. ಬರ್ಕೊಳ್ಳಿ, ಎಲ್ಲ ಬರ್ಕೊಳ್ಳಿ. ನನ್ನಲ್ಲಿ ಈಗ ಕೋಪ ಜಾಸ್ತಿ ಇದೆ. ಈ ಕಡೆ ನಾನು ಈ ವರ್ಷದ ಕೊನೆಯಲ್ಲಿ ನನ್ನ ಕೋಪನ ತ್ಯಾಗ ಮಾಡ್ತಾ ಇದ್ದೀನಿ, ಬಿಟ್ಬಿಡ್ತಾ ಇದ್ದೀನಿ. ಆ ಥರ ಇನ್ನು ನಿಮ್ಮಲ್ಲಿ ಏನೇನಿದೆ, ನಿಮಗೆ ಇದು ಕೆಟ್ಟ ಲಕ್ಷಣ ಅಂತ ಅನಿಸೋ ಅಂಥದ್ದು ಏನೇನಿದೆಯೋ ಎಲ್ಲ ಬರ್ಕೊಂಡು ಇಟ್ಕೊಳ್ಳಿ. ಚೇಂಜ್ ಮಾಡ್ಕೋಬೇಕಲ್ವಾ, ಅದಕ್ಕೆ. ಸೊ ಈ ಕಡೆ ಪಾಸಿಟಿವನ್ನು ಬರ್ಕೊಳ್ಳಿ, ಈ ಕಡೆ ನೆಗೆಟಿವ್ ಬರ್ಕೊಳ್ಳಿ, ಈ ಕಡೆ ಪಾಸಿಟಿವನ್ನು ಬರ್ಕೊಳ್ಳಿ. ಇವಾಗಲೇ ಬರ್ಕೊಳ್ಳಿ. ಯಾವಾಗ ನೀವು ವಿಡಿಯೋನ ನೋಡ್ತೀರಾ ಆವಾಗಿಂದ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. 12/12ವರೆಗೂ ಟೈಮ್ ಇದೆ ಅಲ್ವಾ? ಸೊ ಬರ್ಕೊಂಡು
ಇನ್ನು ಒಂದು ಗೋಲ್ ತಗೊಳ್ಳಿ. ಈ ವರ್ಷದಲ್ಲಿ ಯಾವುದು ನೀವು ಸಾಧನೆ ಮಾಡೋಕ್ಕಾಗಲಿಲ್ಲ, ಆದರೆ ಇದು ತುಂಬ ನಿಮಗೆ ಮುಖ್ಯ, ಅದನ್ನು ಅಚೀವ್ ಮಾಡಿಕೊಳ್ಳೇಬೇಕು ಅಂತ ಇರುವಂಥ ಒಂದೇ ಒಂದು ಗೋಲನ್ನು ತಗೊಳ್ಳಿ. 12ನೇ ತಾರೀಕು ಮಧ್ಯಾಹ್ನ 12:12 ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣವಾ? ಅಥವಾ ಬೆಳಗಿನ ಜಾವ 12:12 ಯಾರಾದರೂ ನೈಟ್ ಡ್ಯೂಟೀಸ್ ಮಾಡೋರೆಲ್ಲ ರಾತ್ರಿಯಲ್ಲಿ ಎದ್ದಿರೋರಾದರೆ ಆವಾಗಲೂ ಮಾಡ್ಕೋಬೋದು, ಅಥವಾ ಮಧ್ಯಾಹ್ನ 12:12 ಮಾಡ್ಕೋಬೋದು. ಏನು ಮಾಡ್ಕೋಬೇಕು ಅಂದರೆ ಒಂದೇ ಒಂದು ಗೋಲ್ ಅಂತ ಹೇಳಿದೆ ಅಲ್ವಾ, ಆ ಗೋಲನ್ನು ತಗೊಳ್ಳಿ. ಸೊ ಇವಾಗ ಆ ಗೋಲ್ ಬಗ್ಗೆ ಆ್ಯಕ್ಚುಲಿ ಇಡೀ ದಿನ ನೀವು ಪೋರ್ಟಲ್ ಓಪನ್ ಆಗಿರುತ್ತೆ, ನೀವು ಇಡೀ ದಿನ ಯಾವಾಗ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಆದರೆ 12:12 ಮಾತ್ರ ವಿಜುವಲೈಸ್ ಮಾಡ್ಕೊಳ್ಳಿ ಆ ನಿಮ್ಮ ಗೋಲ್. ಯಾವ ಒಂದು ಇದು ಸಿಕ್ಕಿಬಿಟ್ರೆ ನನ್ನ ಜೀವನ ಬದಲಾಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿದೆಯೋ ಅದು ಕಣ್ಮುಚ್ಕೊಂಡು ಸಿಕ್ಕಿದೆ ನಿಮಗೆ, ಸೊ ತುಂಬ ಸಂತೋಷವಾಗಿದ್ದೀರಾ. ಆ ಸಂತೋಷನ ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದೀರಾ ಅಲ್ಲಿ, ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ. ಹೋಟೆಲ್ಗೆ ಹೋಗಿದ್ದೀರಾ, ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟ್ಗೆ ಹೋಗಿದ್ದೀರಾ, ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ, ಅಲ್ಲಿ ಏನು ಮಾಡ್ತಾ ಇದ್ದೀರಾ, ಹೇಗೆ ಮಾತಾಡ್ತಾ ಇದ್ದೀರಾ, ನಿಮ್ಮ ಅಚೀವ್ಮೆಂಟ್ ಆಗಿದೆ ಅಂತ ಎಷ್ಟು ಖುಷಿಯಾಗಿದ್ದೀರಾ, ಅದನ್ನೆಲ್ಲ ನಿಮ್ಮ ಆಪ್ತರ ಜೊತೆ ನೀವು ಹಂಚ್ಕೊಳ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಈ ವಿಜುವಲೈಸ್ ಅಂದರೆ ಏನು ಅಂದರೆ, ಕಣ್ಣು ಮುಚ್ಕೊಂಡು ನಿಮ್ಮ ಒಳ ಕಣ್ಣಿಂದ ನೀವು ನೋಡಬೇಕಿದ್ದನ್ನೆಲ್ಲ. ನೀವೀಗ ರೆಸ್ಟೋರೆಂಟ್ ಅಲ್ಲಿ ಕೂತಿದ್ದೀರಾ ಅಂದರೆ ಅಲ್ಲಿ ಕಾಫಿ ಕುಡಿತಾ ಇದ್ದೀರಾ ಅಥವಾ ಜ್ಯೂಸ್ ಏನಾದರೂ ಕುಡಿತಾ ಇದ್ದೀರಾ ಅಂದರೆ ನಿಮಗೆ ವಿಜುವಲೈಸಲ್ಲಿ ಎಷ್ಟು ಆಳವಾಗಿ ನೋಡಬೇಕು ಅಂದರೆ, ನಿಮಗೆ ಆ ವಾಸನೆ ಬರಬೇಕು, ಆ ಜ್ಯೂಸ್ ಅಥವಾ ಕಾಫಿ ಸ್ಮೆಲ್ ಬರಬೇಕು, ಬಾಯಲ್ಲಿ ಟೇಸ್ಟ್ ಬರಬೇಕು, ನಿಮ್ಮ ಕಿವಿಯಲ್ಲಿ ನಿಮ್ಮ ಜೊತೆ ಯಾರ್ಯಾರಿದ್ದಾರೋ ಅವರ ಮಾತುಗಳೆಲ್ಲ ಕೇಳಿಸ್ಬೇಕು. ಅಷ್ಟು ಆಳವಾಗಿ ನೀವು ಅದನ್ನು ವಿಜುವಲೈಸ್ ಮಾಡ್ಕೋಬೇಕು. ಆ 12:12 ಟೈಮಲ್ಲಿ ಈ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ಇನ್ನು ಇಡೀ ದಿನದಲ್ಲಿ ಯಾವಾಗ ನೀವು ಫ್ರೀಯಾಗಿರ್ತೀರೋ, ನಿಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೋ ಆ ಟೈಮಲ್ಲಿ ಒಂದು ಬುಕ್ ಅಥವಾ ಪೇಪರ್ ತಗೊಳ್ಳಿ. ನಿಮ್ಮ ಗೋಲ್ ಸಿಕ್ಬಿಟ್ಟಿದೆ ಈಗ ನಿಮಗೆ, ಸೊ ಎಷ್ಟು ಖುಷಿಯಾಗಿದ್ದೀರಾ ಅದನ್ನು ವಿವರವಾಗಿ ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏನು ಮಾಡ್ತೀರಾ? ಇವಾಗ ಸಪೋಸ್ ಹಣ ಬೇಕು ಅಂತ ಅಂದ್ಕೊಂಡಿದ್ದೀರಾ, ಹಣ ಸಿಕ್ಬಿಟ್ಟಿದೆ, ಅಥವಾ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಮದುವೆ ಫಿಕ್ಸ್ ಆಗಿದೆ ಅಂತ ಬರ್ಕೋತೀರಾ. ಸೊ ಈಗ ಹಣ ಸಿಕ್ಕಿದೆ ಅಂದಮೇಲೆ ಆ ಹಣದಿಂದ ಏನೇನು ಮಾಡ್ತೀರಾ ನೆಕ್ಸ್ಟು ಅದನ್ನೆಲ್ಲ ಬರೀರಿ. ಮದುವೆ ಫಿಕ್ಸ್ ಆಗಿದೆ ಅಂದಮೇಲೆ ನಾನು ಮದುವೆ ಈ ಥರ ಮಾಡ್ಕೋತೀನಿ, ಆ ಥರ ಮಾಡ್ಕೋತೀನಿ, ನನ್ನ ಹಸ್ಬೆಂಡ್ ಜೊತೆ ಅಥವಾ ನನ್ನ ವೈಫ್ ಜೊತೆ ಈ ಥರ ಇರ್ತೀನಿ, ಆ ಥರ ಇದ್ದೀನಿ ಪ್ರೆಸೆಂಟ್ ಟೆನ್ಸಲ್ಲೇ ಬರ್ಕೊಳ್ಳಿ. ನನ್ನ ಮ್ಯಾರಿಡ್ ಲೈಫು, ಮದುವೆ ಆಗೋಗಿದೆ, ಈಗ ನಾನು ನನ್ನ ಮ್ಯಾರಿಡ್ ಲೈಫನ್ನು ಈ ಥರ ಲೀಡ್ ಮಾಡ್ತೀನಿ, ಹೀಗಿದ್ದೀನಿ ಆ ಥರದ್ದೆಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಅದನ್ನು ಇವಾಗಲೇ ಬರ್ಕೊಳ್ಳಿ. ಅವತ್ತಿಡೀ ದಿನ ಒಂದು ಕತೆ ಥರ ಬರೆದಿಟ್ಕೊಂಡು ಅದನ್ನು ಬೇಕಾದ್ರೆ ನೀವು ನಿಮ್ಮ ವಾಟರ್ ಬಾಟ್ಲ್ಗೆ ಹಾಕ್ಕೊಂಡು ದಿನ ರಾತ್ರಿ ನೀರು ತುಂಬಿಸಿಟ್ಬಿಟ್ಟು ಬೆಳಗ್ಗೆ ಎದ್ದಿದ್ದ ತಕ್ಷಣ ಆ ನೀರನ್ನು ಕುಡೀರಿ. ಅಥವಾ ಯಾರಾದರೂ ನೋಡ್ತಾರೆ ಮನೆಯಲ್ಲಿ, ಯಾರಿಗಾದ್ರೂ ಗೊತ್ತಾಗೋದು ಬೇಡ ಅಂತ ಅಂದ್ಕೊಂಡಿದ್ದಲ್ಲಿ ನಿಮ್ಮ ದಿಂಬಿನ ಕೆಳಗಿಟ್ಕೊಳ್ಳಿ. ದಿಂಬು ಒಳಗೇನೆ ದಿಂಬು ಕವರ್ ಒಳಗೆ, ಪಿಲ್ಲೋ ಕವರ್ ಒಳಗೆ ಇಟ್ಕೊಳ್ಳಿ ಕೆಳಭಾಗದಲ್ಲಿ. ದಿನ ರಾತ್ರಿ ಮಲ್ಗೋಕ್ಕೂ ಮುಂಚೆ ಅದನ್ನು ತೆಗೆದು ಓದ್ಬಿಟ್ಟು ಮಲ್ಕೊಳ್ಳಿ. ಆದರೆ ಒಂದು ಸ್ನೇಹಿತರೆ, ನೀವು ಯಾವಾಗ ಇದನ್ನು ಮಾಡ್ತೀರಾ ಅಲ್ವಾ, ಆ ಎಮೋಷನ್ನ ಯಾವಾಗಲೂ ನೀವು ಆ ಎಮೋಷನ್ನಲ್ಲೇ ಇರಬೇಕು. ಅಂದರೆ ಈಗ ವಿಜುವಲೈಸ್ ಮಾಡ್ಕೊಂಡ್ರಿ, ನಿಮ್ಗೆ ಏನು ಬೇಕೋ ಅದು ಸಿಕ್ಬಿಟ್ಟಿದೆ ಅಂತ, ಅದು ಸಿಕ್ಕಾಗ ನಿಮ್ಮಲ್ಲಿ ಯಾವ ರೀತಿಯಾದ ತೃಪ್ತಿ ಇರುತ್ತೆ, ಯಾವ ಥರದ ಸಂತೋಷ ಇರುತ್ತೆ, ಆ ಸಂತೋಷನೇ ನಿಮ್ಮಲ್ಲಿ ಇಡೀ ದಿನ ಇರಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಂಬಬೇಕು. ಈ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗ ನಂಬುತ್ತೋ, ಎಸ್ ನನಗಿದು ಸಿಕ್ಕಿದೆ ಅಂತ ಕೊಟ್ಟೇ ಬಿಡುತ್ತೆ ನಮ್ಮ ಲೈಫಲ್ಲಿ. ಹಾಗಾಗಿ ಈಗ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಂಬಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ನೀವು ಬರೆಯೋದಾಗಲಿ, ವಿಜುವಲೈಸ್ ಮಾಡ್ಕೊಳ್ಳೋದಾಗಲಿ ಇದೆಲ್ಲ. ಆ್ಯಂಡ್ ಈ ಇಡೀ ತಿಂಗಳು ಎಲ್ಲ ವೈಬ್ರೇಷನ್ಸು ಯಾವಾಗಲೂ ಹೈಯಾಗೇ ಇರುತ್ತೆ. ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಪ್ರಾಬ್ಲಮ್ಸಿಂದ ಹೊರಗೆ ಬರೋಕೆ ಅಲ್ವಾ. ಆಮೇಲೆ ನಿಮ್ಮಲ್ಲಿ ಬರ್ಕೊಂಡಿರೋ ಆ ನೆಗೆಟಿವ್ಸ್ ಏನಿದೆ, ಈ 12/12 ಪೋರ್ಟಲ್ಗೆ ಈ ನೆಗೆಟಿವ್ ಎಲ್ಲ ಬಿಟ್ಟು ಹೋಯ್ತು. ಈ 12/12ಇಂದ ಆ ಪಾಸಿಟಿವ್ ಆಗಿ ಏನೇನು ಬರ್ಕೊಂಡಿದ್ದೀರಾ ನಿಮ್ಮಲ್ಲಿ ಅದನ್ನೇ ನೀವು ಅಳವಡಿಸ್ಕೊಂಡು ಹೋಗಬೇಕು. ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು, ವಿಲ್ ಪವರ್ ಸ್ಟ್ರಾಂಗ್ ಆಗಿ ಇಟ್ಕೊಂಡು, ಎಸ್ ಇದು ಹೊಸ ನಾನು ಈ 2026ಗೆ ಎಂಟರ್ ಆಗುವಾಗಲೇ ನಾನು ಈ ಥರ ಹೊಸದಾಗಿ ಎಂಟರ್ ಆಗ್ತೀನಿ. ನನ್ನಲ್ಲಿದ್ದಂತಹ ಹಳೆಯದನ್ನೆಲ್ಲ ಬಿಟ್ಟು ನನ್ನ ಹೊಸತನವನ್ನು ನಾನೇ ನೋಡ್ತೀನಿ.
ಈ 2026 ಒಂದು ಹೊಸ ಶುರುವಾತಾಗಿರೋದ್ರಿಂದ ಅದನ್ನು 12-12ಇಂದನೇ ಸ್ಟಾರ್ಟ್ ಮಾಡ್ತೀನಿ. 12-12ಇಂದ ನನ್ನಲ್ಲಿರೋ ಹಳೇದು ಏನೇನು ಕೆಟ್ಟ ಲಕ್ಷಣಗಳಿದೆ, ಏನೇನು ಬಿಡಬೇಕು, ಯಾವ ನೆಗೆಟಿವ್ ಥಾಟ್ಸನ್ನು ಬಿಡಬೇಕು, ಯಾವ ನೆಗೆಟಿವ್ ಎಮೋಷನ್ಸನ್ನು ಬಿಡಬೇಕು ಎಲ್ಲ ಬಿಟ್ಬಿಡ್ತೀನಿ. ಯಾರ್ಯಾರನ್ನ ಕ್ಷಮಿಸ್ಬೇಕೋ ಎಲ್ಲರನ್ನ ಕ್ಷಮಿಸ್ಬಿಡ್ತೀನಿ, ಎಲ್ಲರನ್ನ ಪ್ರೀತಿಸ್ತೀನಿ, ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಇರ್ತೀನಿ. ಈ ಥರ ನಿಮ್ಮನ್ನು ನೀವು ಬದಲಾಯಿಸ್ಕೊಂಬಿಡಿ. 12-12ಇಂದ ಅವತ್ತಿಂದ ಸ್ಟಾರ್ಟ್. ಹಳೆಯದನ್ನು ಬಿಡೋದು, ಹೊಸದನ್ನು ಶುರು ಮಾಡ್ಕೊಳ್ಳೋದು. ಅವತ್ತಾಗಿರೋದ್ರಿಂದ ನಿಮ್ಮ ಗೋಲ್ ಬಗ್ಗೆ ವಿಜುವಲೈಸ್ ಮಾಡ್ಕೊಂಡ್ರಿ ಮತ್ತು ನಿಮ್ಮ ಗೋಲ್ ಬಗ್ಗೆ ವಿವರವಾಗಿ ಬರ್ಕೊಂಡ್ರಿ. ಆ ಗೋಲ್ ಸಿಗೋವರೆಗೂ ವಾಟರ್ ಬಾಟ್ಲ್ಗಾದರೂ ಹಾಕ್ಕೊಳ್ಳಿ ಅಥವಾ ದಿಂಬು ಕೆಳಗಾದರೂ ಇಟ್ಕೊಂಡು ದಿನಾ ವಿಜುವಲೈಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ 1 ನಿಮಿಷ, ಮಧ್ಯಾಹ್ನ 1 ನಿಮಿಷ, ರಾತ್ರಿ 1 ನಿಮಿಷ. ಆಗ ಗೋಲ್ ಜೊತೆನೇ ನೀವು ಇರ್ತೀರ. ಗೋಲ್ ಬಗ್ಗೆ ನೀವು ಏನು ಪ್ರಯತ್ನ ಮಾಡಬೇಕೋ ಅದನ್ನು ಖುಷಿಯಿಂದ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇರಿ. ಮಿಕ್ಕಿದ್ದೆಲ್ಲ ಯೂನಿವರ್ಸಿಗೆ ಬಿಟ್ಬಿಡಿ, ಸರೆಂಡರ್ ಮಾಡಿಬಿಡಿ. ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ನಮಗೆ ಯಾವಾಗ ಕೊಡಬೇಕೋ, ಹೇಗೆ ಕೊಡಬೇಕೋ, ಏನು ಕೊಡಬೇಕೋ ಕೊಟ್ಬಿಡುತ್ತೆ. ಓಕೆನಾ? ಸೊ ಈ ಥರ ನಿಮ್ಮನ್ನು ನೀವು ಹೊಸದಾಗಿ ಚೇಂಜ್ ಮಾಡ್ಕೊಳ್ಳಿ. ಈ 12-12ಗೆ ನಿಮ್ಮಲ್ಲಿರೋ ಹಳೆಯದನ್ನು ಬಿಡಿ. ನಿಮ್ಮಲ್ಲಿ ಏನು ಹೊಸದನ್ನು ಅಳವಡಿಸ್ಕೋಬೇಕೋ ಅದನ್ನು ಅಳವಡಿಸ್ಕೊಂಡು ನೀವು ಹೊಸದಾಗಿ 12-12ಇಂದ ನಿಮ್ಮನ್ನು ನೀವು ಹೊಸದಾಗಿ ನೋಡೋಕ್ಕೆ ಶುರು ಮಾಡಿ. ಆಗ 2026 ಅನ್ನೋದೇ ತುಂಬ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ತುಂಬ ಎನರ್ಜೆಟಿಕ್ ಆಗಿ ಖುಷಿಯಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ ಇಲ್ಲಿಂದ ಖಂಡಿತ ಬದಲಾಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಕನಸುಗಳೆಲ್ಲ ನನಸಾಗಿದೆ ಅಂತ ನಾನು ಯೂನಿವರ್ಸ್ಗೆ ಹೇಳ್ತಾ ಇಲ್ಲಿಗೆ ನಾನು ವಿದಾಯ ತಗೋತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇನ್ನೊಂದು